ಕಾವೇರಿ ರಾಜ್ಯಕ್ಕೆ ಮತ್ತೆ ಬರೆ ಆಗ್ತಾ ಇರೋದು ನೋಡಿ. ಕರ್ನಾಟಕದ 4 ಜಲಾಶಯಗಳಿಗೆ ಒಳಹರಿವು ಗಣನೀಯವಾಗಿ ಇಳಿಕೆ ಆಗ್ತಾ ಇರುವುದು. ಇದರ ನಡುವೆಯೂ ತಮಿಳುನಾಡಿಗೆ ಪ್ರತಿದಿನ 9,000 ಕ್ಯೂಸೆಕ್ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸು ಮಾಡಿದೆ. ಇದರಿಂದಾಗಿ ಕಾವೇರಿ ಜಲ ವಿವಾದದಲ್ಲಿ ಕರ್ನಾಟಕಕ್ಕೆ ಮತ್ತೆ ಹಿನ್ನಡೆ ಆಗಿದೆ. ಇದೇ 25ರ ಬೆಳಗ್ಗೆ 8ರಿಂದ ಅನ್ವಯವಾಗುವಂತೆ ಮುಂದಿನ 15 ದಿನ ನೀರು ಹರಿಸುವಂತೆ ವನೀತ್ ಗುಪ್ತಾ ನೇತೃತ್ವದ ಸಮಿತಿಯು ಕರ್ನಾಟಕಕ್ಕೆ ಸೋಮವಾರ ಸೂಚಿಸಿತು. ರಾಜ್ಯವು ಒಟ್ಟು 11.60 ಟಿಎಂಸಿ ಅಡಿ ನೀರು ಹರಿಸಬೇಕಾಗಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ಮಂಗಳವಾರ ಬೆಳಗ್ಗೆ ಅಂದ್ರೆ ಇವತ್ತು ನಡೆಯಲಿದೆ. ಸಮಿತಿಯ ಶಿಫಾರಸನ್ನು ಪ್ರಶ್ನಿಸಿ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸುವುದಕ್ಕೆ ಕರ್ನಾಟಕ ಸರ್ಕಾರ ತೀರ್ಮಾನಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಕರ್ನಾಟಕವು ತನ್ನ ರಾಜ್ಯಕ್ಕೆ ಸೂಕ್ತ ಪ್ರಮಾಣದಲ್ಲಿ ಕಾವೇರಿ ನೀರು ಬಿಡುಗಡೆ ಮಾಡ್ತಾ ಇಲ್ಲ ಎಂಬ ಬಗ್ಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸುವಂತೆ ತಮಿಳುನಾಡು ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೋಮವಾರ ಸೂಚಿಸಿದೆ. ಕರ್ನಾಟಕ ಸರ್ಕಾರ ಸಲ್ಲಿಸಿದಂತ ದತ್ತಾಂಶದ ಪ್ರಕಾರ ತಮಿಳುನಾಡು ಈಗಾಗಲೇ ಹೆಚ್ಚುವರಿ ನೀರನ್ನ ಪಡ್ಕೊಂಡಿದೆ ಎಂಬುದನ್ನ ನ್ಯಾಯಮೂರ್ತಿಗಳಾದಂಥ ವಿಕ್ರಮ್ ನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರ ಪೀಠಗಳು ಗಮನಿಸಿದೆ. ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿ ಅಂತ ಸುಪ್ರೀಂ ಇದೇ ಸಂದರ್ಭದಲ್ಲಿ ಹೇಳಿರೋದು. ಸೊ ಕರ್ನಾಟಕಕ್ಕೆ ಮತ್ತೆ ಪುನಃ ಹಿನ್ನಡೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾನೆ ಇದ್ದೀವಿ. ಕಾನೂನಾತ್ಮಕವಾದ್ರೂ ನಮಗೊಂದಷ್ಟು ನ್ಯಾಯ ಸಿಗ್ಬೋದು ಅನ್ನುವಂಥ ಭರವಸೆ ಇತ್ತು. ಆದರೆ ಅದು ಕೂಡ ಈಗ ಮರೀಚಿಕೆ ಆಗ್ತಾ ಇರೋದು ಗೊತ್ತಿಲ್ಲ. ಈಗ ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತ. ಇನ್ನೊಂದು ಕಡೆಯಲ್ಲಿ ರೈತರು ಹೋರಾಟದ ಹಾದಿಯನ್ನು ಹಿಡಿತಾ ಇದ್ದಾರೆ. ನಮ್ಗೆ ಅನ್ಯಾಯ ಆಗ್ತಾ ಇದೆ, ಹೀಗೆ ಇದ್ರೆ ಆಗೋದೇ ಇಲ್ಲ, ನೀರೇ ಇಲ್ಲ, ಬೆಳೆ ಬೆಳೆಯೋದಕ್ಕೆ ಹೋಗ್ಲಿ, ಕುಡಿಯೋದಕ್ಕೂ ಕೂಡ ನೀರಿಲ್ಲದಂಥ ಪರಿಸ್ಥಿತಿ, ಹೇಗೆ ನಾವಿರೋದು ಅಂತ ಅವ್ರು ಪ್ರಶ್ನಿಸ್ತಾ ಇದ್ದಾರೆ. ನೋಡ್ಬೇಕಾಗತ್ತೆ ಏನೇನು ನಡೆಯುತ್ತೆ ಅಂತ.